ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಈ ಬಾಹ್ಯಲೋಕದ ಭ್ರಮೆಯಲ್ಲಿ ಎಷ್ಟು ತಲ್ಲೀನರಾಗಿದ್ದೇವೆಂದ್ರೆ ಮನಸ್ಸಿಗೆ ನೋವಾದಾಗ ಬದುಕೇ ಇಷ್ಟು ಅಂತ ನಿರ್ಧಾರಕ್ಕೆ ಬಂದುಬಿಡ್ತೀವಿ. ಆದರೆ ಬದುಕು ಇಷ್ಟೇ ಅಲ್ಲ ಅನ್ನೋದು ಅರಿವಾಗಬೇಕಂದ್ರೆ ನಮ್ಮ ದೇಹದೊಳ ಭಾಗದ ಬ್ರಹ್ಮಾಂಡದ ಸದ್ದನ್ನೊಮ್ಮೆ ಕೇಳಬೇಕು. ಆಗಲೇ ಅದೊಂದು ಅಚಿಂತ್ಯವಾದ ಅನುಭೂತಿ ಅನ್ನೋದು ಸ್ಪಷ್ಟವಾಗತ್ತೆ. ನಮ್ಮ ಉಸಿರಿನ ಏರಿಳಿತವನ್ನೇ ಗಮನಿಸಿ ಎನ್ನುವುದು ಧ್ಯಾನದ ಯೋಗದ ಮೂಲಗುಟ್ಟಾದರೆ ನಮ್ಮ ಉಸಿರಿನ ಒಳ ಉಸಿರೇ ಈ ಬದುಕು ಸೃಷ್ಟಿಯ ಮೇಲನದ ಕೇಂದ್ರವಾಗತ್ತೆ. ಅರ್ಥಾತ್ ದೇವರು ಮತ್ತು ಮಾನವರ ನಡುವಿನ ವ್ಯತ್ಯಾಸ ಅರಿವಿಗೆ ಬರುತ್ತೆ. ಅಷ್ಟಕ್ಕೂ ಈ ಎರಡು ಉಸಿರಂದರೆ ಏನು, ಭೈರವಿ ತಂತ್ರದಲ್ಲಿ ಉಲ್ಲೇಖವಾಗಿರೋದೇನು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ದೇಹದಲ್ಲಿ ಪರಿಧಿ ಹಾಗೂ ಕೇಂದ್ರ ಎಂಬ ಎರಡು ವಿಭಾಗಗಳಿವೆ. ಹೊರಗಿನ ದೇಹವೇ ಪರಿಧಿ, ಆದರೆ ಅದರ ಕೇಂದ್ರ ನಮಗೆ ಅರಿವಿಲ್ಲ. ಒಳಗೆ ತೆಗೆದುಕೊಂಡ ಉಸಿರು ಹೊರ ಹೋಗುವ ಉಸಿರಿನ ಜೊತೆಯಲ್ಲಿ ಬೆರೆತಾಗ ನಮಗೆ ಆ ಸಮಯದಲ್ಲಿ ಇರುವ ಉಸಿರು ಯಾವುದೆಂದು ತಿಳಿಯೋದಿಲ್ಲ. ಅದು ಹೊರಬರುತ್ತಿರುವ ಉಸಿರೋ ಅಥವಾ ಒಳಗಿರುವ ಉಸಿರೋ ಗೊತ್ತಾಗುವುದಿಲ್ಲ. ಅಲ್ಲಿ ಎರಡು ಉಸಿರು ಬೆಸುಗೆಯಾಗಿರುತ್ತೆ. ಹೊರಬರುವ ಹಾಗೂ ಒಳ ಹೋಗುವ ಎರಡು ಉಸಿರುಗಳು ಸತ್ವಯುತವಾಗಿರುತ್ತವೆ. ಅಲ್ಲೇ ಬೆಸುಗೆ ಹೊಂದಿರುವ ಉಸಿರಿಗೆ ಸತ್ವ ಇರೋದಿಲ್ಲ. ಚಲನೆ ಇಲ್ಲದೆ ಮೌನವಾಗಿರುವ ಈ ಉಸಿರಿನ ಬಿಂದುವೇ ಕೇಂದ್ರ. ಬೆಸುಗೆ ಹೊಂದಿರುವ ಒಳ ಹೊರಗಿನ ಉಸಿರೇ ನಮ್ಮ ಕೇಂದ್ರವಾಗಿರುತ್ತೆ. ಝೆನ್ ಹಾಗೂ ತಾವೋ ಗುರುಗಳು ಹೇಳುವಂತೆ ಕೇಂದ್ರ ನಮ್ಮ ತಲೆಯಲ್ಲ, ಅದು ಹೊಕ್ಕಳು. ಉಸಿರು ಹೊಕ್ಕಳನ್ನ ಮುಟ್ಟಿ ಹೊರ ಹೋಗುತ್ತದೆ. ನಾವು ಸಂಪೂರ್ಣವಾಗಿ ಉಸಿರಾಡುತ್ತಿಲ್ಲ, ಈ ಉಸಿರು ಕೇಂದ್ರದ ಸಂಪರ್ಕ ಪಡೆಯುತ್ತಿಲ್ಲ ಎಂಬುದು ಸ್ಪಷ್ಟವಾಗುತ್ತೆ. ಮಕ್ಕಳ ನಿದ್ದೆಯನ್ನೊಮ್ಮೆ ಗಮನಿಸಿ. ಅವರು ಉಸಿರಾಡುವುದು ಹೊಟ್ಟೆಯಿಂದ. ಇದರಿಂದಲೇ ಆನಂದ ಸ್ಥಿತಿಯಲ್ಲಿರ್ತಾರೆ. ಎಲ್ಲ ಸಮಯದಲ್ಲೂ ಭೂತ ಭವಿಷ್ಯತ್ ಕಾಲದ ಪರಿವೇ ಇಲ್ಲದೆ ವರ್ತಮಾನದ ರೀತಿಯಲ್ಲಿ ಶಕ್ತಿಯುತವಾಗಿ ಸತ್ವಪೂರ್ಣವಾಗಿ ನಿಶಕ್ತಿ ಇಲ್ಲದೆ ಆಟವಾಡಿಕೊಂಡಿರ್ತಾರೆ. ಮಕ್ಕಳು ಕೋಪಗೊಂಡರೂ ಕೂಡ ಅವರ ಆ ಸ್ಥಿತಿಯನ್ನು ನೋಡಲು ಸುಂದರವಾಗಿರುತ್ತೆ. ಕೋಪವು ಪರಿಪೂರ್ಣವಾಗಿರುತ್ತೆ. ಕೋಪ ಹಾಗೂ ಸೌಂದರ್ಯ ಎರಡೂ ಒಟ್ಟಿಗೆ ಇರಲು ಅಸಾಧ್ಯ. ಆದರೆ ನಾವು ಪ್ರೀತಿ ಕೊಡಲು ಗಮನಿಸಿದಾಗ ಕುರೂಪರಾಗಿರ್ತೀವಿ. ನಾವು ಏನೇ ಮಾಡಿದ್ರೂ ಅದರಲ್ಲಿ ಪರಿಪೂರ್ಣತೆ ಇಲ್ಲದೆ ಇದ್ದಲ್ಲಿ ಕೋಪ, ಪ್ರೀತಿ ಎಲ್ಲವೂ ಕುರೂಪವೇ ಆಗಿರುತ್ತೆ. ಅರ್ಧ ನಮ್ಮಲ್ಲಿಟ್ಟುಕೊಂಡು ಇನ್ನರ್ಧವನ್ನ ಮಾತ್ರ ಕೊಡಲು ಉದ್ಯುಕ್ತರಾಗ್ತೀವಿ. ನಮ್ಮ ಉಸಿರಾಟ ಕ್ಷೀಣವಾಗಿರುತ್ತೆ. ಯಾಕಂದ್ರೆ ನಾವು ಉಸಿರಾಡುವುದೇ ಎದೆಯಿಂದ, ಹೊಟ್ಟೆಯಿಂದಲ್ಲ. ಉಸಿರು ಕೇಂದ್ರವನ್ನ ತಲುಪುವುದೇ ಇಲ್ಲ. ನಮ್ಮ ಚಿಂತನೆ, ಕೋಪ, ಪ್ರೀತಿ ಎಲ್ಲವೂ ಭೂತಕಾಲಕ್ಕೆ ಸಂಬಂಧಪಟ್ಟಿರುವುದರಿಂದಲೇ ಉಸಿರಾಟವೂ ಕೂಡ ಕ್ಷೀಣವಾಗಿರುತ್ತೆ. ಅಲ್ಲಿ ಸೌಂದರ್ಯವೇ ಇರೋದಿಲ್ಲ, ಪರಿಪೂರ್ಣತೆ ಇಲ್ಲ. ನಾವು ಪರಿಪೂರ್ಣರಾಗಲು ಹೆದರ್ಕೊಂಡಿದ್ದೀವಿ. ನಾವು ಸಂಪೂರ್ಣವಾಗಿಯೂ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಲು ಮುಂದಾಗ್ತೀವಿ. ಅದರಿಂದ ಹೊರಗೆ ಬರಲು ನಮಗೆ ಅಸಾಧ್ಯ. ಪ್ರೀತಿಸಿದವರಿಗೆ ಆಗಲಿ ಯಾರಿಗಾದರೂ ಆಗಲಿ ಸಂಪೂರ್ಣ ಸಮರ್ಪಣೆ ಇಲ್ಲ. ಇದರಿಂದಲೇ ನಮ್ಮ ಉಸಿರು ಕ್ಷೀಣವಾಗತ್ತೆ. ಸ್ವಲ್ಪವೇ ಉಸಿರಾಡ್ತೀವಿ. ಪೂರ್ಣ ಉಸಿರಾಟ ಅನ್ನೋದೇ ಗೊತ್ತೇ ಇಲ್ಲ. ಎಲ್ಲವೂ ಸ್ವಲ್ಪವೇ ಗರಿಷ್ಠ ಮಿತಿ ತಲುಪುವುದೇ ಇಲ್ಲ. ಪೂರ್ಣತೆ ಇದ್ದರೆ ಜೀವನ ತುಂಬಿ ತುಳುಕುತ್ತೆ. ಇದರ ನ್ಯೂನತೆಯಿಂದ ನಾವು ನಾವಾಗಿರಲು ಅಸಾಧ್ಯ. ಒಬ್ಬ ಒಳ್ಳೆಯ ಗಂಡನಾಗಿರಲು, ಹೆಂಡತಿಯಾಗಿರಲು ಸಾಧ್ಯವೇ ಆಗೋದಿಲ್ಲ. ಇದರಲ್ಲಿ ತುಂಬಿ ತುಳುಕುವುದರ ಅರ್ಥ ನಮ್ಮನ್ನ ನಾವು ಮೀರಿ ಹೋಗುವುದು. ಪ್ರೀತಿಯು ತುಂಬಿ ತುಳುಕುತ್ತಿದೆ ಎಂದರೆ ನಾವು ವಿಶ್ವ ಪ್ರೇಮಿಯಾಗಿರ್ತೀವಿ. ಎಲ್ಲ ಕಡೆಯಿಂದಲೂ ನಾವು ಪ್ರೀತಿಯನ್ನು ಹಂಚುತ್ತೀವಿ. ಇದರಲ್ಲಿ ತಾರತಮ್ಯವೇ ಇಲ್ಲ. ಕನಿಷ್ಠ ಪ್ರೀತಿಯಿಂದ ಗರಿಷ್ಠ ಮಿತಿಗೆ ಹೋಗುವುದನ್ನ ಎಲ್ಲರೂ ಅನುಭವಿಸುವವರೇ. ಯಾವುದಾದರೂ ಬೆಟ್ಟದ ತುದಿಗೆ ಹೋಗಿ ನೋಡಿ, ಬಹಳ ಹಗುರತನವನ್ನು ಅನುಭವಿಸ್ತೀವಿ. ಆಕಾಶವೇ ಕೈಗೆ ಬಂದಂತೆ ಅನಿಸುತ್ತೆ. ದೀರ್ಘವಾದ ಉಸಿರನ್ನ ತೆಗೆದುಕೊಳ್ತೀವಿ, ಆನಂದ ಎನಿಸುತ್ತೆ. ಬೆಟ್ಟದ ಮೇಲೆ ಇಂತಹ ಆನಂದ ಸಿಕ್ಕಿತ್ತು ಎಂದಲ್ಲ, ದೀರ್ಘವಾದ ಉಸಿರನ್ನ ಎಳೆದುಕೊಂಡಿದ್ದರಿಂದ ಹಾಗೆ ಆಗತ್ತೆ. ಹಾಗೂ ಆ ಸಮಯದಲ್ಲಿ ನಾವು ನಮ್ಮ ಉಸಿರಿನ ಕೇಂದ್ರವನ್ನ ತಲುಪಿದ್ದರಿಂದ ಆಯಿತು. ಈ ನಗರೀಕರಣ ನಮ್ಮನ್ನ ಭಯದಲ್ಲಿ ಇಟ್ಟಿದೆ. ನಾವು ನಮ್ಮನ್ನ ಎಲ್ಲಾ ವಿಧದಲ್ಲಿ ಕಡಿವಾಣ ಹಾಕಿಟ್ಟಿದ್ದೀವಿ. ಈ ಭಯದಿಂದ ಆನಂದವಾಗಿ ಸಂಗೀತ ಹಾಡುವುದಕ್ಕೂ ಯಾರೋ ಏನೆಂದುಕೊಳ್ತಾರೋ ಎಂಬುದರಿಂದ ನಾವು ಹಿಂಜರಿತೀವಿ. ಅದೇ ರೀತಿ ನಾವು ಆನಂದವಾಗಿ ಕೇರ್ಚೋದಿಲ್ಲ, ಕೂಗೋದಿಲ್ಲ, ಕುಣಿಯೋದಿಲ್ಲ. ಪೊಲೀಸರು, ಪ್ರವಚನಕಾರರು, ನೀತಿ ಹೇಳುವವರು, ಮೇಲಾಧಿಕಾರಿಗಳು ಎಲ್ಲರೂ ನಮಗೆ ಆನಂದವಾಗಿರಲು, ನಾವು ನಾವಾಗಿರಲು ಅಡ್ಡಿಯಾಗಿರ್ತಾರೆ. ಇವರೆಲ್ಲರೂ ನಮ್ಮ ಕೇಂದ್ರ ಪರಿಪೂರ್ಣವಾಗುವುದಕ್ಕೆ ಅಡ್ಡಿ ಆತಂಕಗಳಿದ್ದಂತೆ. ಈ ಬೆಟ್ಟ, ಈ ಕಾಡು ನಮಗೆ ಬೃಹತ್ತಾದ ವಿಶ್ರಾಂತಿಯನ್ನು ಕೊಡುತ್ತೆ. ಕಾಡಿಗೆ ನಾವೊಬ್ಬರೇ, ಆಕಾಶಕ್ಕೆಲ್ಲ ನಾವೇ ನಾವು.
ಇದು ನಾವು ನಮ್ಮ ಕೇಂದ್ರ ತಲುಪುವಂತೆ ಮಾಡಿ ದೀರ್ಘವಾದ ಉಸಿರನ್ನು ಅಲ್ಲಿಗೆ ಮುಟ್ಟಿಸಿ ಆನಂದವಾಗಿ ಮನಸೋ ಇಚ್ಛೆ ಕಿರುಚುವಂತೆ ಕುಣಿಯುವಂತೆ ಮಾಡುತ್ತೆ. ಇದು ಕೇವಲ 3 ದಿನಗಳು ಮಾತ್ರ ಮುಗಿಯಿತು ನಮ್ಮ ಆನಂದ. ಆಗ ಮತ್ತೆ ಮನೆಗೆ ಪತ್ರ ಬರೀತೀವಿ. ನಗರ ನಮ್ಮನ್ನು ಕರೀತಿದೆ. ಮತ್ತೆ ಅದೇ ಜೈಲಿನ ಜೀವನ. ಗಟ್ಟಿಯಾಗಿ ಮಾತನಾಡಲು ಅಶಕ್ತ. ಓರ್ವ ಯೋಗಿ ಹೇಳುವಂತೆ, ಪ್ರತಿ ಕ್ಷಣ ನಾವು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ತಿದ್ದರೆ ಕೇಂದ್ರವನ್ನು ತಲುಪುವುದು ಕಷ್ಟವಲ್ಲ, ನಗರೀಕರಣವೇ ತೊಂದರೆ. ನಾಗರಿಕತೆ ಜೀವನ ಪದ್ಧತಿಯನ್ನು ಅದುಮಿಟ್ಟಿದೆ. ನಮ್ಮ ಬಯಕೆಗಳನ್ನು ಎಲ್ಲಿಯವರೆಗೂ ಮುಚ್ಚಿಡ್ತೀವೋ ಅಲ್ಲಿಯವರೆಗೂ ಉಸಿರಾಡುವುದು ಕಷ್ಟ. ಹೊಟ್ಟೆಯ ತನಕ ಉಸಿರಾಟದಿಂದ ಕೇಂದ್ರವನ್ನು ತಲುಪದಿದ್ದರೆ, ಲೈಂಗಿಕತೆಯನ್ನ ಎಲ್ಲಿವರೆಗೂ ಮುಚ್ಚಿಡ್ತೀವೋ ಅಲ್ಲಿಯವರೆಗೂ ಉಸಿರಾಡುವುದು ಕಷ್ಟ. ಹೊಟ್ಟೆಯ ತನಕ ಉಸಿರಾಟದಿಂದ ಕೇಂದ್ರವನ್ನು ತಲುಪದಿದ್ದರೆ ಲೈಂಗಿಕ ಅಂಗಗಳಿಗೆ ಅದು ಶಕ್ತಿಯನ್ನು ಕೊಡೋದಿಲ್ಲ. ನಾಗರಿಕತೆ ಅದರ ವಿಚಾರ ಮಾತನಾಡಲು ಅವಕಾಶ ಮಾಡಿಕೊಡೋದಿಲ್ಲ. ಮಕ್ಕಳು ಅಂಗಗಳನ್ನು ಮುಟ್ಟಿದರೆ ಬೈತೀವಿ. ನೀವೇ ಕೆಲವೊಮ್ಮೆ ಗಮನಿಸಿ, ಮಕ್ಕಳಿಗೆ ಅಂಗಗಳನ್ನು ಮುಟ್ಟಬೇಡಿ ಎಂದಾಕ್ಷಣ ಅವುಗಳ ಉಸಿರಾಟವು ಕ್ಷೀಣವಾಗತ್ತೆ. ಹೊಟ್ಟೆಯ ಕೆಳಗಿನ ಭಾಗ ದೇಹದ ಕೆಳಭಾಗವಷ್ಟೇ ಅಲ್ಲದೆ ಮೌಲ್ಯದ ದೃಷ್ಟಿಯಿಂದಲೂ ಅದು ಹೀನ ಭಾಗ ಎನಿಸಿಕೊಂಡಿದೆ. ತಲೆಯ ಭಾಗದವರೆಗೂ ಉಸಿರಾಡುವುದನ್ನು ಕಲಿತರೆ ಈ ಕೆಳಗಿನ ಲೈಂಗಿಕತೆಯೇ ಮರೆತು ಹೋಗುತ್ತೆ. ಹೃದಯದ ಮೇಲ್ಭಾಗದಿಂದ ತಲೆಯ ತನಕ ಉಸಿರಾಡಿ ನೋಡಿ, ಅದು 7ನೆಯ ಚಕ್ರ ಸಹಸ್ರಾರವನ್ನು ತಲುಪುತ್ತೆ. ಆಗ ಕೆಳಗಡೆ ಬರಲೇಬೇಡಿ. ನೀವು ಕೆಳಗೆ ಬಂದಷ್ಟು ಕೇಂದ್ರಕ್ಕೆ ಹತ್ತಿರವಾಗುತ್ತೀರಿ. ಈ ಕೇಂದ್ರವು ಲೈಂಗಿಕ ಕೇಂದ್ರಕ್ಕೆ ಹತ್ತಿರವಿದೆ. ಇನ್ನು ಉಸಿರಾಟ. ಮೇಲಿಂದ ಕೆಳಗಡೆ ಚೈತನ್ಯದಾಯಕ, ಕೆಳಗಿನಿಂದ ಮೇಲಕ್ಕೆ ಲೈಂಗಿಕತೆ. ಉಸಿರಾಟ ಹಾಗೂ ಲೈಂಗಿಕತೆ 2 ಶಕ್ತಿಗಳು ಚಲಿಸ್ತವೆ. ಉಸಿರಾಟ ಮೇಲಿನ ದೇಹದ್ದು, ಲೈಂಗಿಕತೆ ಕೆಳಗಿನ ದೇಹದ್ದು. ಈ 2ರ ಮಿಲನ ಹೊಸ ಜೀವನವಿದ್ದಂತೆ, ಜೀವ ವಿಜ್ಞಾನವಿದ್ದಂತೆ. ಲೈಂಗಿಕತೆಗೆ ಭಯಪಡುವುದಾದರೆ ಈ ಅಂತರವನ್ನು ಕಾಪಾಡಿ ನೋಡಿ. ಉಸಿರಾಟದ ಮಿಲನವೇ ಬೇಡ. ನಾಗರಿಕ ಮಾನವ ಧೈರ್ಯ ಇಲ್ಲದವನು, ನಿರ್ವೀರ್ಯ ವ್ಯಕ್ತಿ ಇದ್ದಂತೆ. ಇದರಿಂದಲೇ ಉಸಿರಾಟದ ವಿಚಾರ ಗೊತ್ತಿಲ್ಲದೆ ಇರುವುದು. ಇದರಿಂದಲೇ ಈ ಸೂತ್ರವನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಿರುವುದು. ಅದನ್ನೇ ಯೋಗಿಯು ವಿಪರ್ಯಾಸ ವಿರೋಧಾಭಾಸದ ಮಾತುಗಳನ್ನು ತಿಳಿಸ್ತಾನೆ. ಅವುಗಳಲ್ಲಿ ಶಕ್ತಿಗುಂದಿದ ಮತ್ತು ಶಕ್ತಿ ತುಂಬಿದ ವಿಧಗಳಿವೆ ಎನ್ನುತ್ತಾನೆ. ಶಕ್ತಿಗುಂದಿದ ಎಂದರೆ ದೇಹ ಹಾಗೂ ನಮ್ಮ ಮನಸ್ಸು ಇದಕ್ಕೆ ಶಕ್ತಿಯನ್ನು ಕೊಡಲು ಆಗುವುದಿಲ್ಲ. ಶಕ್ತಿ ತುಂಬಿದ ಎಂದರೆ ಚೈತನ್ಯ ಶಕ್ತಿಯು ನೈಸರ್ಗಿಕ ಚೈತನ್ಯ ಶಕ್ತಿ ಅದಕ್ಕೆ ಶಕ್ತಿಯನ್ನು ಕೊಡುತ್ತೆ. ಇದರಿಂದ ಇದು ಶಕ್ತಿ ತುಂಬಿದ. ಈ ದೇಹದಿಂದ ಬರುವ ಶಕ್ತಿ ಗಾಡಿಗೆ ಪೆಟ್ರೋಲ್ ಇದ್ದ ಹಾಗೆ. ನಾವು ಊಟ ನೀರು ಸೇವಿಸದೇ ಇದ್ದರೂ 3 ತಿಂಗಳು ಈ ದೇಹವನ್ನು ಶಕ್ತಿಯುತವಾಗಿ ಇಟ್ಟಿರಬಹುದು. ಕೇಂದ್ರ ಇದರಿಂದ ಶಕ್ತಿಯನ್ನು ಪಡೆಯುತ್ತಿಲ್ಲ. ಇದರಿಂದ ಇದು ಶಕ್ತಿಗುಂದಿದ. ಇದು ನಾವು ಸೇವಿಸುವ ಊಟದ ಮೇಲೆ ಅವಲಂಬಿತವಾಗಿಲ್ಲ. ಒಳ ಹೋಗುವ ಹೊರ ಹೋಗುವ ಉಸಿರಾಟ ಎಲ್ಲಿ ಬೆಸುಗೆಯಾಗುವುದೋ ಅದೇ ಕೇಂದ್ರ. ಅಲ್ಲಿಂದಲೇ ಜ್ಞಾನೋದಯವಾಗುವುದು ಎನ್ನುತ್ತೆ ಭೈರವಿ ತಂತ್ರಸೂತ್ರ. ಇದೊಂದು ರೀತಿಯಾಗಿ ಜ್ಞಾನೋದಯಕ್ಕೆ ನಾನಾ ವಿಧಾನಗಳನ್ನು ತಿಳಿಸಿರೋದು ನಾಗರಿಕ ಸಮಾಜಕ್ಕೆ ಇರುಸುಮುರುಸಾದರೂ ಕೂಡ ಪ್ರಜ್ಞಾವಂತರು ಒಪ್ಪಿಕೊಳ್ಳುವ ಸೂಕ್ತವೇ ಆಗಿದೆ. ಇದು ಎಷ್ಟು ಸರಿ ಎಷ್ಟು ಸತ್ಯ ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.